ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಒಂದು ರೋಚಕ ಸುದ್ದಿಯ ಬಗ್ಗೆ ಮಾತನಾಡಲಿದ್ದೇವೆ. ಗೆಳೆಯರೆ, ಮಿತ್ರ ದೇಶಗಳೆಲ್ಲ ಒಂದಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತರೆ ಪ್ರಪಂಚದ ಎಂತಹ ದೊಡ್ಡ ಶಕ್ತಿಯನ್ನಾದರೂ ಬಗ್ಗಿಸಬಹುದು ಅನ್ನೋದನ್ನ ಈ ಸುದ್ದಿ ನಮಗೆ ತೋರಿಸಿಕೊಟ್ಟಿದೆ. ಹೌದು, ಈ ಬಾರಿ ಆ ದೊಡ್ಡ ಶಕ್ತಿಯನ್ನ ಬಗ್ಗಿಸುತ್ತಿರುವುದು ನಮ್ಮ ಭಾರತ ಮತ್ತು ಬ್ರಿಕ್ಸ್ ಪ್ಲಸ್ ದೇಶಗಳು. ಸೊ ಮೊದಲಿಗೆ ಸುದ್ದಿ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿನ ಒಂದು ವರದಿ ಹೊರಬಂದಿದೆ. ಹಾಗೂ ಈ ವರದಿಯ ಪ್ರಕಾರ 2025-26ನೇ ಆರ್ಥಿಕ ವರ್ಷದ ಮೊದಲ 10 ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ 2025ರಿಂದ ಜನವರಿ 2026ರವರೆಗೆ ಭಾರತವು ತನ್ನ ಚಿನ್ನದ ಆಮದನ್ನ 28.7% ಅಷ್ಟು ಹೆಚ್ಚಿಸಿದೆ. ಹಾಗೂ ಇದರ ಒಟ್ಟು ಮೌಲ್ಯ ಬರೋಬ್ಬರಿ $69 ಬಿಲಿಯನ್, ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 5.8 ಲಕ್ಷ ಕೋಟಿ ರೂಪಾಯಿಗಳು. ಗೆಳೆಯರೆ, ಕಳೆದ ವರ್ಷ ಈ ಅಂಕಿಅಂಶ ಎಷ್ಟಿತ್ತು ಗೊತ್ತಾ? ಖಂಡಿತವಾಗಿ ಬಾರಿಗಿಂತ ಬಹಳ ಕಡಿಮೆನೇ ಇತ್ತು. ಸೊ ಈ ವರ್ಷ ಚಿನ್ನದ ಆಮದು ಬಂಪರ್ ಆಗಿ ಏರಿಕೆಯಾಗಿದೆ. ಹಾಗೂ ನೀವು ಒಬ್ಬ ಭಾರತೀಯರಾಗಿದ್ರೆ ಈ ಸುದ್ದಿ ಕೇಳಿ ಖಂಡಿತ ಹೆಮ್ಮೆ ಪಡ್ತೀರಿ. ಯಾಕಂದ್ರೆ ಭಾರತೀಯ ಹೂಡಿಕೆದಾರರು, ಜನಸಾಮಾನ್ಯರು ಎಲ್ಲರೂ ಈಗ ಚಿನ್ನದ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದಾರೆ. ಗೆಳೆಯರೆ, ಇದೇನು ಯಾವುದೇ ಸಾಮಾನ್ಯ ಸುದ್ದಿ ಅಲ್ಲ, ಇದೊಂದು ದೊಡ್ಡ ಸಿಗ್ನಲ್. ಹೌದು, ಭಾರತವು ಬ್ರಿಕ್ಸ್ ಪ್ಲಸ್ ಕುಟುಂಬದ ಜೊತೆ ಸೇರಿ ಅಮೆರಿಕನ್ ಡಾಲರ್ನ ಪ್ರಾಬಲ್ಯಕ್ಕೆ ಸವಾಲು ಎಸೆಯುತ್ತಿದೆ ಅನ್ನೋದರ ಸ್ಪಷ್ಟ ಸೂಚನೆ ಇದು. ಹಾಗೇನೆ ಯಾರಾದರೂ ಭಾರತದ ಟ್ರೇಡ್ ಡಿಫಿಸಿಟ್ ಅಂದ್ರೆ ವ್ಯಾಪಾರ ಕೊರತೆ ಹೆಚ್ಚಾಗಿದೆ, ಭಾರತ ಆರ್ಥಿಕ ದುರ್ಬಲವಾಗ್ತಾ ಇದೆ ಅಂತ ಹೇಳಿದ್ರೆ ಅವರು ಸುದ್ದಿಯನ್ನ ಕಡ್ಡಾಯವಾಗಿ ಕೇಳಲೇಬೇಕು. ಯಾಕಂದ್ರೆ ಬಂಪರ್ ಆಗಿ ಚಿನ್ನ ಖರೀದಿಸುವ ಮೂಲಕ ಭಾರತದ ಆರ್ಥಿಕತೆ ಎಷ್ಟು ವೇಗವಾಗಿ ಮುನ್ನುಗ್ತಾ ಇದೆ ಅನ್ನೋದು ಅವರಿಗೆ ಆಗ ಅರ್ಥವಾಗ್ತದೆ. ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಭಾರತದ ಈ ಸ್ಟ್ರಾಟಜಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಮೊದಲಿಗೆ ಭಾರತದ ಬಗ್ಗೆ ಮಾತಾಡೋಣ. ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನ ಬಳಸುವ ದೇಶಗಳಲ್ಲಿ ಚೀನಾದ ನಂತರ ಭಾರತ 2ನೇ ಸ್ಥಾನದಲ್ಲಿದೆ. ಸ್ವಿಟ್ಜರ್ಲೆಂಡ್ 40%, UAE 16% ಮತ್ತು ದಕ್ಷಿಣ ಆಫ್ರಿಕಾ 10%ನಷ್ಟು ಚಿನ್ನವನ್ನ ಭಾರತಕ್ಕೆ ಪೂರೈಕೆ ಮಾಡ್ತಾ ಇವೆ. ಜಾಗತಿಕ ಮಟ್ಟದಲ್ಲಿ ನೋಡಿದರೆ ಇದು ಒಟ್ಟು ಆಮದಿನ 5% ಮಾತ್ರ ಇರಬಹುದು. ಆದರೆ ಇಡೀ ಪ್ರಪಂಚದ ಕಣ್ಣಿನಲ್ಲಿ ಇದು ಬಹಳ ದೊಡ್ಡ ಪ್ರಮಾಣ. ಯಾಕಂದ್ರೆ ಚಿನ್ನ ಅನ್ನೋದು ಕೇವಲ ಆಭರಣವಲ್ಲ, ಅದೊಂದು ಭದ್ರತೆ, ನಮ್ಮ ಭವಿಷ್ಯದ ಅತಿ ದೊಡ್ಡ ಆರ್ಥಿಕ ಭದ್ರತೆ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರುವ ಅಂಕಿಅಂಶಗಳನ್ನು ನೋಡಿ. ನಮ್ಮ ಸೆಂಟ್ರಲ್ ಬ್ಯಾಂಕ್ RBI ಬಳಿ ಈಗಾಗಲೇ 880 ಟನ್ ಚಿನ್ನದ ದಾಸ್ತಾನು ಇದೆ. ಹಾಗೂ ಇನ್ನು ಬ್ರಿಕ್ಸ್ ಪ್ಲಸ್ ಒಕ್ಕೂಟದ ಬಳಿ ಒಟ್ಟು 6000 ಟನ್ ಚಿನ್ನವಿದೆ. ಅಂದರೆ ಪ್ರಪಂಚದ ಒಟ್ಟು ಚಿನ್ನದ ಮೀಸಲಿನಲ್ಲಿ 17.4% ರಷ್ಟು ಪಾಲು ಈ ದೇಶಗಳದ್ದೇ ಆಗಿದೆ. ಗೆಳೆಯರಿ, 2019ರಲ್ಲಿ ಇದು ಕೇವಲ 11.2% ಇತ್ತು. ಬ್ರಿಕ್ಸ್ ದೇಶಗಳಲ್ಲಿ ರಷ್ಯಾ 2336 ಟನ್, ಚೀನಾ 2298 ಟನ್ ಮತ್ತು ಭಾರತ 880 ಟನ್ ಚಿನ್ನದೊಂದಿಗೆ ಟಾಪ್ 3 ಸ್ಥಾನಗಳಲ್ಲಿವೆ. EBCA ಫೈನಾನ್ಷಿಯಲ್ ಗ್ರೂಪ್ ವರದಿಯ ಪ್ರಕಾರ 2020ರಿಂದ 2024 ನಡುವೆ ಪ್ರಪಂಚದಾದ್ಯಂತ ಸೆಂಟ್ರಲ್ ಬ್ಯಾಂಕುಗಳು ಖರೀದಿಸಿದ ಒಟ್ಟು ಚಿನ್ನದಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲನ್ನ ಬ್ರಿಕ್ಸ್ ಪ್ಲಸ್ ದೇಶಗಳೇ ಖರೀದಿಸಿವೆ. 2022 ನಂತರ ರಷ್ಯಾದ ಮೇಲೆ ಈ ಪಾಶ್ಚಿಮಾತ್ಯ ದೇಶಗಳು ನಿರ್ಬಂಧಗಳನ್ನು ಹೇರಿದಾಗಲಂತೂ ಚಿನ್ನದ ಖರೀದಿ ದುಪ್ಪಟ್ಟಾಗಿದೆ. ಅಂದರೆ ವರ್ಷಕ್ಕೆ 500 ಟನ್ನಿಂದ 1000 ಟನ್ಗೆ ಏರಿಕೆಯಾಗಿದೆ. ಹಾಗೂ ಇದು ಯಾವುದೇ ಕಾಕತಾಳೀಯವಲ್ಲ, ಇದೊಂದು ಪಕ್ಕಾ ರಣನೀತಿ. ಯಾಕಂದ್ರೆ ಈ ಅಮೆರಿಕನ್ ಡಾಲರ್ ಇನ್ನು ಮುಂದೆ ನಂಬುವುದಕ್ಕೆ ಅರ್ಹವಲ್ಲ ಅನ್ನೋದು ಬ್ರಿಕ್ಸ್ ಪ್ಲಸ್ ದೇಶಗಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಹಾಗೂ ಈ IMF ಡೇಟಾ ಏನು ಹೇಳ್ತಾ ಇದೆ ಗೊತ್ತಾ? 1999ರಲ್ಲಿ ಜಾಗತಿಕ ರಿಸರ್ವ್ನಲ್ಲಿ ಡಾಲರ್ನ ಪಾಲು 71% ಇತ್ತು. ಆದರೆ 2025ರ ಅಂತ್ಯದ ವೇಳೆಗೆ ಅದು 57%ಗೆ ಕುಸಿದಿದೆ. ಹಾಗೂ ಇದು 1994ರ ನಂತರದ ಅತಿ ಕನಿಷ್ಠ ಮಟ್ಟ. 2014ರಿಂದ ಡಾಲರ್ ಆಸ್ತಿಗಳು ಒಂದೇ ಮಟ್ಟದಲ್ಲಿವೆ. ಅದೇ ಸಮಯದಲ್ಲಿ ಚಿನ್ನದ ಪಾಲು 2015ರಲ್ಲಿದ್ದ 10%ರಿಂದ ಇವತ್ತಿಗೆ 23% ಏರಿಕೆಯಾಗಿದೆ. ಹಾಗೆಯೇ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ 2025ರ ಸಮೀಕ್ಷೆಯ ವರದಿ ಏನು ಹೇಳ್ತಾ ಇದೆ ಅಂದರೆ 73% ಸೆಂಟ್ರಲ್ ಬ್ಯಾಂಕರ್ಗಳು ಮುಂದಿನ 5 ವರ್ಷಗಳಲ್ಲಿ ಡಾಲರ್ ಮೌಲ್ಯ ಮತ್ತಷ್ಟು ಕುಸಿಯಲಿದೆ ಅಂತ ನಂಬಿದ್ದಾರೆ. ಹಾಗೂ 43% ಬ್ಯಾಂಕುಗಳು ತಮ್ಮ ಚಿನ್ನದ ದಾಸ್ತಾನನ್ನು ಹೆಚ್ಚಿಸುವುದಕ್ಕಾಗಿ ಮುಂದಾಗಿವೆ. ಹಾಗೂ ಇದೊಂದು ಹೊಸ ದಾಖಲೆ. ಸೊ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಅಲ್ಲ ಭಾರತದ ವ್ಯಾಪಾರ ಕೊರತೆ $261.8 ಬಿಲಿಯನ್ ನಿಂದ $310.6 ಬಿಲಿಯನ್ ಗೆ ಏರಿಕೆಯಾಗಿದ್ರು ಭಾರತ ಹೇಗೆ ಮುನ್ನುಗ್ಗುತ್ತಿದೆ? ಭಾರತದ ಆರ್ಥಿಕತೆ ಯಾಕೆ ನಿಲ್ತಾ ಇಲ್ಲ? ಸೊ ನೋಡಿ ಗೆಳೆಯರೆ, ಇದೇನು ನಷ್ಟವಲ್ಲ, ಇದೊಂದು ಹೂಡಿಕೆ. ಯಾಕಂದ್ರೆ ಚಿನ್ನ ಖರೀದಿಸುವುದು ಅಂದ್ರೆ ಅಮೆರಿಕನ್ ಡಾಲರ್ ಸಿಸ್ಟಮ್ ಇಂದ ಹೊರಬರುವುದು ಎಂದರ್ಥ.
ಬ್ರಿಕ್ಸ್ನ ಹೊಸ ಹಣಕಾಸು ವ್ಯವಸ್ಥೆಯತ್ತ ಹೆಜ್ಜೆ ಇಡುವುದು ಎಂದರ್ಥ. ಈ ಅಮೆರಿಕದ ನಿರ್ಬಂಧದ ನೀತಿಗಳಿಗೆ ತಕ್ಕ ತಿರುಗೇಟು ನೀಡುವುದು ಎಂದರ್ಥ. 2022 ನಂತರ ರಷ್ಯಾ ಚಿನ್ನ ಖರೀದಿಸುವ ಮೂಲಕ ಅಮೆರಿಕದ ನಿರ್ಬಂಧಗಳಿಗೆ ಬಂಗಾರದ ಮೂಲಕವೇ ಉತ್ತರ ನೀಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದೆ. ಚೀನಾ ಕಳೆದ 17 ತಿಂಗಳುಗಳಿಂದ ಸತತವಾಗಿ ಚಿನ್ನ ಖರೀದಿಸುತ್ತಿದೆ. ಭಾರತವು ಕೂಡ ಈ ಓಟದಲ್ಲಿ ಹಿಂದೇನು ಬಿದ್ದಿಲ್ಲ. ಸೊ ಇದನ್ನೆಲ್ಲ ನೋಡಿ ಸೌದಿ ಅರೇಬಿಯಾ ಮತ್ತು UAE ಕೂಡ ಇದೇ ಹಾದಿಯಲ್ಲಿ ಹಿಡಿಯುವ ಸಾಧ್ಯತೆಗಳಿವೆ. EBC ವರದಿಯ ಪ್ರಕಾರ ಸೌದಿ ಅರೇಬಿಯಾ ಕೇವಲ 5% ಚಿನ್ನವನ್ನು ಮೀಸಲಿಟ್ಟರು 2026 ಇಡೀ ಸೆಂಟ್ರಲ್ ಬ್ಯಾಂಕ್ ಡಿಮ್ಯಾಂಡ್ ಅನ್ನ ಒಂದೇ ದೇಶ ಪೂರೈಸಿದಂತಾಗ್ತದೆ. ಸೊ ನೋಡಿ, ಅಮೆರಿಕದ ಇಡೀ ಆಟ ನಿಂತಿರುವುದೇ ಡಾಲರ್ನ ಛತ್ರಛಾಯೆಯಲ್ಲಿ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಪೆಟ್ರೋ ಡಾಲರ್, ಸ್ವಿಫ್ಟ್ ನಿರ್ಬಂಧಗಳು ಇವೆಲ್ಲವೂ ನಡೆಯೋದು ಡಾಲರ್ನಿಂದಲೇ. ಆದರೆ ಈಗ ಬ್ರಿಕ್ಸ್ ಪ್ಲಸ್ ದೇಶಗಳು ಈ ಆಟ ಇನ್ನು ನಡೆಯುವುದಿಲ್ಲ ಅಂತ ಖಡಕ್ ಆಗಿ ಹೇಳ್ತಾ ಇವೆ. 6,000 ಟನ್ ಚಿನ್ನ ಅಂದರೆ 17.4% ಪಾಲು 2019ರಿಂದ ಈಚೆಗೆ ಇದರಲ್ಲಿ 6% ಬೃಹತ್ ಜಿಗಿತ ಕಂಡಿದೆ. ಹಾಗೂ ಇದೊಂದು ಸ್ಟ್ರಕ್ಚರಲ್ ಶಿಫ್ಟ್ ಅಂತ EBC ಹೇಳ್ತಾ ಇದೆ. ಹಾಗೆಯೇ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧವಂತೂ ಈ ಪ್ರಕ್ರಿಯೆಯನ್ನು ಇನ್ನಷ್ಟು ಚುರುಕುಗೊಳಿಸಿದೆ. ಹಾಗಾದ್ರೆ ಇಲ್ಲಿ ಭಾರತದ ಸ್ಟ್ರಾಟಜಿ ಏನು ಗೆಳೆಯರೆ? ಇದು ನಿಮಗೆ ಬಹಳ ಉಪಯುಕ್ತವಾದ ಮಾಹಿತಿ. ಭಾರತೀಯ ಹೂಡಿಕೆದಾರರು ಚಿನ್ನದ ಕಡೆಗೆ ಹೆಚ್ಚು ಒಲವು ತೋರ್ತಾ ಇರುವುದಕ್ಕೆ ಮುಖ್ಯ ಕಾರಣ ಡಾಲರ್ ಕುಸಿಯುತ್ತಿರುವುದು ಮತ್ತು ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅಪಾಯಗಳು. ಮದುವೆ, ಇನ್ವೆಸ್ಟ್ಮೆಂಟ್, ಸೆಂಟ್ರಲ್ ಬ್ಯಾಂಕ್ ಹೀಗೆ ಎಲ್ಲ ಕಡೆಯೂ ಚಿನ್ನದ ಖರೀದಿ ಆಗ್ತಾ ಇದೆ. ಈ ಸ್ವಿಟ್ಜರ್ಲೆಂಡ್, UAE, ದಕ್ಷಿಣ ಆಫ್ರಿಕಾದಿಂದ ಆಮದು ಹೆಚ್ಚಾಗ್ತಾ ಇದೆ ಅಂದರೆ ಭಾರತ ಒಂದು ಸ್ಮಾರ್ಟ್ ಸಪ್ಲೈ ಚೈನ್ ಅನ್ನ ನಿರ್ಮಿಸುತ್ತಿದೆ ಅಂದರ್ಥ. ಹಾಗೆಯೇ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು, ನಮ್ಮ ದುಡ್ಡು ವಿದೇಶಕ್ಕೆ ಹೋಗ್ತಾ ಇದೆ ಅಲ್ವಾ ಅಂತ. ಸೊ ನೋಡಿ, ಚಿನ್ನ ನಮ್ಮ ದೇಶದ ಒಳಗೆ ಬರ್ತಾ ಇದೆ ಅಲ್ವಾ. ನಾಳೆ ಆ ಚಿನ್ನವನ್ನು ಮಾರಿದರೆ ಲಾಭ ನಮ್ಮದೇ. ಹಾಗೂ ಈ ಲಾಭ ಬ್ರಿಕ್ಸ್ನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಭಾರತದ ಶಕ್ತಿಯನ್ನು ಹಲವು ಪಟ್ಟು ದುಪ್ಪಟ್ಟು ಮಾಡ್ತದೆ. ಗೆಳೆಯರೆ, ಬ್ರಿಕ್ಸ್ ಪ್ಲಸ್ನ ಶಕ್ತಿಯನ್ನು ಒಮ್ಮೆ ಗಮನಿಸಿ. ರಷ್ಯಾ, ಚೀನಾ, ಭಾರತ ಈ 3 ದೇಶಗಳು ಅತಿ ಹೆಚ್ಚು ಚಿನ್ನ ಹೊಂದಿರುವ ಟಾಪ್ ದೇಶಗಳು. 2020ರಿಂದ 2024 ಅರ್ಧಕ್ಕಿಂತ ಹೆಚ್ಚು ಚಿನ್ನದ ಖರೀದಿಯನ್ನು ಬ್ರಿಕ್ಸ್ ದೇಶಗಳೇ ಮಾಡಿವೆ. 2026ರಲ್ಲೂ ಈ ಟ್ರೆಂಡ್ ಮುಂದುವರೆದಿದೆ. ಈ ಚೀನಾ ಮೇ 2024 ನಂತರ ತನ್ನ ಪಬ್ಲಿಕ್ ರಿಪೋರ್ಟ್ ಅನ್ನ ನಿಲ್ಲಿಸಿದೆ. ಆದರೆ 17 ತಿಂಗಳುಗಳಿಂದ ಸತತವಾಗಿ ಚಿನ್ನ ಖರೀದಿಸುತ್ತಲೇ ಇದೆ. ಸೊ ಹೀಗಿರುವಾಗ ಸೌದಿ ಮತ್ತು UAE ಕೂಡ ಚಿನ್ನದ ಖರೀದಿಯನ್ನು ಅಧಿಕೃತವಾಗಿ ಹೆಚ್ಚಿಸುತ್ತವೆ. ಸೊ ಇದಕ್ಕೆ ಉತ್ತರ ಹೌದು. ಹಾಗೂ ಇದು ಅಮೆರಿಕಾಗೆ ದೊಡ್ಡ ಭೂಕಂಪವೇ ಅಂತ ಹೇಳಬಹುದು. ಗೆಳೆಯರಿ, IMF ವರದಿಯಲ್ಲಿ ಈ ಮತ್ತೊಂದು ಅಂಶವನ್ನು ನೋಡಿ. ಡಾಲರ್ನ ಪ್ರತಿ 1% ಕುಸಿತವು ಬ್ರಿಕ್ಸ್ ಅನ್ನ ಇನ್ನಷ್ಟು ಬಲಪಡಿಸ್ತಾ ಇದೆ. ಭಾರತ ಒಂದ್ ಕಡೆ ಬ್ರಿಕ್ಸ್ ಜೊತೆಗೆ ಮುನ್ನುಗ್ತಾ ಇದ್ರೆ, ಇನ್ನೊಂದ್ ಕಡೆ ಅಮೆರಿಕ ಜೊತೆಗೂ ತನ್ನ ಪಾಲುದಾರಿಕೆಯನ್ನ ಕಾಯ್ದುಕೊಂಡಿದೆ. ಅಂದ್ರೆ ಭಾರತ ಯಾರೊಂದಿಗೆ ಜಗಳವಾಡ್ತಾ ಇಲ್ಲ, ಆದ್ರೆ ತನ್ನದೇ ಆದ ಪ್ರಾಬಲ್ಯವನ್ನ ಬಲಪಡಿಸ್ತಾ ಇದೆ. ಗೆಳೆಯರೆ, ನಮ್ಮ ಭಾರತದಲ್ಲಿ ಚಿನ್ನ ಕೇವಲ ಆಮದು ಸರಕಲ್ಲ, ಅದೊಂದು ಸಂಸ್ಕೃತಿ. ಪ್ರತಿ ಮನೆಯಲ್ಲೂ ಚಿನ್ನ, ಪ್ರತಿ ಮದುವೆಯಲ್ಲೂ ಚಿನ್ನ. ಆದರೆ ಇವತ್ತಿಗೆ ಇದು ಸ್ಟ್ರಾಟಜಿಕ್ ಅಸ್ತ್ರವಾಗಿದೆ. $69 ಬಿಲಿಯನ್ ಆಮದು ಅಂದರೆ 28.7% ಬೃಹತ್ ಬೆಳವಣಿಗೆ. ನಾವು ಚಿನ್ನ ಖರೀದಿಸುವ ಮೂಲಕ ಡಾಲರ್ ರಿಸರ್ವ್ ಅನ್ನ ಕಡಿಮೆ ಮಾಡ್ತಾ ಇದ್ದೇವೆ. ಬ್ರಿಕ್ಸ್ನೊಂದಿಗೆ ಸೇರಿ ಭಾರತವು ಹೊಸ ವರ್ಲ್ಡ್ ಆರ್ಡರ್ ಅನ್ನ ಸೃಷ್ಟಿಸುತ್ತಿದೆ. ಗೆಳೆಯರೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರಂತಹ ನಾಯಕರು ಬ್ರಿಕ್ಸ್ ಒಡೆದು ಹೋಗ್ತದೆ ಅಂತ ಹೇಳಿದಾಗ ಖಂಡಿತ ನಮಗೆ ನಗು ಬರ್ತದೆ. ಯಾಕಂದ್ರೆ ವಾಸ್ತವ ಏನಂದ್ರೆ 17.4% ಚಿನ್ನದ ಪಾಲು, 6,000 ಟನ್ ಚಿನ್ನದೊಂದಿಗೆ ರಷ್ಯಾ, ಚೀನಾ ಮತ್ತು ಭಾರತ ಕೂಡ ಮುನ್ನಡೆ ಸಾಧಿಸುತ್ತಿವೆ. ಹಾಗೂ ಈ ಸತ್ಯವನ್ನ ಅಮೆರಿಕ ಈಗ ಅರ್ಥ ಮಾಡಿಕೊಳ್ಳಲೇಬೇಕು. ಒಟ್ಟಿನಲ್ಲಿ ಭಾರತವು ಬಂಪರ್ ಆಗಿ ಚಿನ್ನವನ್ನು ಖರೀದಿಸಿದೆ. ಬ್ರಿಕ್ಸ್ ಪ್ಲಸ್ ದೇಶಗಳ ಬಳಿ ಬೃಹತ್ ಚಿನ್ನದ ಭಂಡಾರವಿದೆ. ಸೊ ಇದರಿಂದಾಗಿ ಅಮೆರಿಕ ಈಗ ಆಳವಾದ ಯೋಚನೆಯಲ್ಲಿದೆ. ಯಾಕಂದ್ರೆ ಡಾಲರ್ನ ಸಾಮ್ರಾಜ್ಯ ಈಗ ಡಗಮಗಿಸುತ್ತಿದೆ. ಸೊ ಇದು ಭಾರತದ ಅತಿ ದೊಡ್ಡ ಗೆಲುವು, ಬ್ರಿಕ್ಸ್ನ ಅತಿ ದೊಡ್ಡ ಗೆಲುವು ಹಾಗೂ ಪ್ರತಿಯೊಬ್ಬ ಭಾರತೀಯನ ಗೆಲುವು. ಸೊ ಗೆಳೆಯರೆ, ಇಲ್ಲಿ ನಿಮಗೊಂದು ಪ್ರಶ್ನೆ. ಬ್ರಿಕ್ಸ್ ದೇಶಗಳ ಈ ಬೃಹತ್ ಚಿನ್ನದ ಭಂಡಾರ ಅಮೆರಿಕವನ್ನು ಹೆದರಿಸುತ್ತಿದೆ, ಹೌದು ಅಥವಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.